ಸರ್, ದೇಶದ ಪ್ರಧಾನಿನ ಭಯೋತ್ಪಾದಕರಿಗೆ ಹೋಲಿಸಿದಾಗ ಮಲ್ಲಿಕಾರ್ಜುನ್ ಖರ್ಗೆ ವಾಕ್ ಸ್ವಾತಂತ್ರ್ಯ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ನೋಡಿ, ಅವರು ಬಹಳ ಎತ್ತರದ ನಾಯಕರು. ಇಂತಹ ಒಂದು ಕನಿಷ್ಠ ವಿಷಯಕ್ಕೆ ಅವರು ಇಳಿಯಬಾರ್ದಾಗಿತ್ತು. ಆದ್ರೂ ಕೂಡ ನಾನು ಅವರಲ್ಲಿ ಆಗ್ರಹ ಪಡಿಸ್ತೇನೆ, ದೇಶದ ಕ್ಷಮೆ ಕೇಳ್ತೇನೆ. ದೇಶದ ಪ್ರಧಾನಮಂತ್ರಿ ನಿಂದಿಸ್ತಕ್ಕಂಥದ್ದು ನಿಮ್ಮನ್ನ ನೀವೇ ನಿಂದಿಸ್ಕೊಂಡಂತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಿರಲಿಲ್ಲ, ಮಾಡಬಾರ್ದಾಗಿತ್ತು. ಇದು ಕಾಂಗ್ರೆಸ್ನ ಸಂಸ್ಕೃತಿ. ಭಯೋತ್ಪಾದಕರ ಜೊತೆಯಲ್ಲೇ ಬದುಕುವ ಕಾಂಗ್ರೆಸ್ ಬೇರೆಯವರನ್ನ ಭಯೋತ್ಪಾದಕರು ಅಂತ ಕರೆಯೋದು ಎಷ್ಟು ಸರಿ? ಈ ದೇಶದ ಎಲ್ಲಾ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕಾರಣವಾಗಿದ್ದೇ ಕಾಂಗ್ರೆಸ್. ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅದಕ್ಕೆ ಸರಿಯಾಗಿ ಕಾಂಗ್ರೆಸ್ನ ನೀತಿಯನ್ನ ಅಳವಡಿಸಿಕೊಂಡು ಇವತ್ತು ಇಷ್ಟೊಂದು ನಿಷ್ಠೂರವಾದ ಕಠೋರವಾದ ಮಾತುಗಳನ್ನು ಮಾತಾಡ್ತಕ್ಕಂಥ ಅವರಿಗೆ ಶೋಭೆ ತರಬೇಕು. ಸರ್, ಈಗ ಅವ್ರ ಪಕ್ಷದವರೇ ಈ ರೀತಿ ಮಾತಾಡಿದ್ರೆ ಯಾವ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗಲಿ, ದೊಡ್ಡ ಮಟ್ಟದಲ್ಲಿ ಕ್ರಮ ತಗೊಳ್ತಿದ್ರು. ನೀವು ಈಗ ದಿನಕ್ಕೊಂದೊಂದು ರೀತಿಯನ್ನ ನಾಲ್ಗೆ ನಾಡಿ ಬಿಡ್ತಾನೆ ಇದ್ದಾರೆ. ಇದಕ್ಕೇನು ನೀವು ತಗೊಳ್ತೀರ ಕ್ರಮ? ನನಗೆ ಅನ್ಸುದು, ಈಗ ಕ್ರಮ ತೆಗೆದುಕೊಳ್ಳೋದು ಅದು ಹಿರಿಯ ನಾಯಕರಿಗೆ ಬೇಕಾದ ವಿಷಯ. ಅವರು ಸಣ್ಣ ವ್ಯಕ್ತಿ ಅಲ್ಲ. AICC ಅಧ್ಯಕ್ಷರು ಅಂತಂದ್ರೆ ಆ ಗಾಂಭೀರ್ಯತೆ ಇರಬೇಕಾಗಿತ್ತು. ಅವರೇ ಅವರ ಗಾಂಭೀರ್ಯತೆಯನ್ನ ಕಳ್ಕೊಂಡಿದ್ದಾರೆ. ಇದರಿಂದ ಜನ ಯೋಚನೆ ಮಾಡ್ತಾರೆ, ಶಿಕ್ಷೆ ಅರೆಸ್ಟ್ ಮಾಡೋದು, ಜೈಲಿಗೆ ಕಳಿಸೋದೇ ಅಲ್ಲ ಶಿಕ್ಷೆ. ಅವರಿಗೆ ಪಕ್ಷಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಜನ ತಯಾರಾಗಿರುವಾಗ ಅದು ಯಾವ ರೀತಿ ಮುಂದೆ ಇದಾಗ್ತದೆ ಅನ್ನೋದನ್ನ ಅವರೇನ್ ಪಡ್ಕೊಳ್ಳಿ. ಕಾಂಗ್ರೆಸ್ ಹೆಚ್ಚು ಕಡಿಮೆ ಬಾಗಲು ಮುಚ್ಚೋ ಪರಿಸ್ಥಿತಿ ಬಂದಿದೆ, ಅದು ಮುಂದೆ ಆಗುತ್ತೆ. ರಾಜ್ಯದಲ್ಲಿ ಈಗ ಆಟೋ ಡ್ರೈವರ್ಸ್ ಕಿಲೋಮೀಟರ್ ಗಟ್ಟಲೆ ಲೈನ್ ನಿಂತಿದ್ದಾರೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ಪಕ್ಷದ ರಾಜಕಾರಣ ಬೇಕಾ? ಹೇಳಿ, ಹತಾಶೆಯ ಮನಸ್ಥಿತಿಗಳು ಈ ರೀತಿ ಮಾತಾಡಕ್ಕೆ ಸಾಧ್ಯ. ಜನರ ಸಂಕಷ್ಟವನ್ನ ಅರಿತು ಅಧಿಕಾರ ಸ್ಥಾನಗಳಲ್ಲಿ ಇರ್ತಕ್ಕಂಥದ್ದು ರಾಜಕೀಯ ನಾಯಕರು ಅವರ ಕೆಲಸಗಳನ್ನ ಮಾಡಬೇಕೇ ಹೊರತು ಈ ರೀತಿ ಒಬ್ಬರನ್ನೊಬ್ಬರು ದೂಷಣೆ ಮಾಡೋದ್ರಲ್ಲಿ